ಹಾಯ್ ಹಲೋ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು SP ಸೂರ್ಯ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಮತ್ತು ಸ್ನೇಹಿತರೆ, ಹ್ಯಾಪಿ ವಾರ ಬುಧವಾರ. ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕಂತಂದರೆ, ಕಾರ್ಯಕ್ರಮವನ್ನು ಚಾಲು ಮಾಡಬೇಕಂತಂದರೆ ನಮ್ಮ ಹೆತ್ತ ತಂದೆ ತಾಯಿಗೆ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ಒಮ್ಮೆ ಧನ್ಯವಾದಗಳನ್ನು ಹೇಳಿ ನಾವು ಕಾರ್ಯಕ್ರಮವನ್ನು ಶುರು ಮಾಡೋದ್ರಿಂದ ನಮಗೆ ಒಳ್ಳೆ ಫಲ ಅನುಭವಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಮತ್ತೆ ಒಳ್ಳೆ ಫಲ ದೊರಕತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಬನ್ನಿ, ದಿನ ವಿಡಿಯೋದಲ್ಲಿ ನಿಮಗೆ ವಿಶೇಷವಾಗಿ ನಾನು ಧ್ಯಾನವನ್ನು ಮತ್ತೆ ಜೊತೆಗೆ ಪ್ರತಿದಿನ ನಿಮಗೇನು 2 ಟಿಪ್ಸ್ಗಳನ್ನು ತರ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಂತೂ ಬಹಳ ಅದ್ಭುತ ಅಂದರೆ ಅದ್ಭುತ ಸೀಕ್ರೆಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನಾವು ಇವತ್ತು ಏನು ತೊಗೊಂಬಂದಿನಿ ಸೀಕ್ರೆಟ್ ಅಂತಂದರೆ ಸ್ನೇಹಿತರೆ, ನೋಡಿ, ಇದು ನೋಡಿ, ನೀವು ನೋಡಿದ್ದೀರಾ ಹಣ್ಣು. ಸೊ ಪಪ್ಪಾಯ ಹಣ್ಣು ಸ್ನೇಹಿತರೆ, ಪಪ್ಪಾಯ ಹಣ್ಣು ನಾವು ಸೇವನೆ ಮಾಡೋದ್ರಿಂದ ನಮಗೆ ಏನು ಉಪಯೋಗಗಳಿದೆ ಮತ್ತು ಇದರಲ್ಲಿ ಸಿಗೋತಕ್ಕಂಥ ಅಂಶಗಳು ನಮ್ಮ ದೇಹದಲ್ಲಿ ಯಾವ ಅಂಗಾಂಗಕ್ಕೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನೋಡಿ ಸ್ನೇಹಿತರೆ, ಇದು ನೋಡಿರ್ತೀರ ನೀವು, ಬಾಳೆದಿಂಡು ಸ್ನೇಹಿತರೆ. ಬಾಳೆದಿಂಡಿನ ವಿಶೇಷವಾದ ಮಾಹಿತಿಯನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಈ ಬಾಳೆದಿಂಡಿನಲ್ಲಿ ಇರತಕ್ಕಂಥ ಪೋಷಕಾಂಶ ನಮ್ಮ ದೇಹದಲ್ಲಿರುವ ಅಂಗಾಂಗಗಳಿಗೆ, ಯಾವ ಅಂಗಾಂಗಗಳಿಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತು ಇದರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಿಕೊಡ್ತೀನಿ ನಾನು. ಸೊ ಬನ್ನಿ ಸ್ನೇಹಿತರೆ, ಇದರ ಬಗ್ಗೆ ಇವುಗಳ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ನೋಡಿ ಸ್ನೇಹಿತರೆ, ನಾವು ಧ್ಯಾನ ಮಾಡೋದ್ರಿಂದ ನಮಗೆ ಉಪಯೋಗಗಳು ಏನು ಮತ್ತು ಧ್ಯಾನ ಎಂದರೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಪ್ರತಿ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂತಂದರೆ ಧ್ಯಾನ ಅಂದರೆ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸುವುದಕ್ಕಂಥದ್ದು. ಪ್ರತಿನಿತ್ಯ ನಾವು ಎಷ್ಟು ಸಮಯಗಳ ನಾವು ಧ್ಯಾನದ ಜೊತೆಗೆ ನಮ್ಮ ಮನಸ್ಸನ್ನು ಮತ್ತು ದೇಹವನ್ನು ಒಂದುಗೂಡಿಸ್ತೀವಿ, ಅಷ್ಟು ಸಮಯ ಆ ಇಡೀ ದಿನ ನಮಗೆ ಆನಂದ ಮತ್ತು ಚೈತನ್ಯ ಮತ್ತು ಏಕಾಗ್ರತೆ ಮತ್ತು ಆತ್ಮವಿಶ್ವಾಸವನ್ನು ತರತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಸೊ ಅದರಿಂದ ನಾವು ಬನ್ನಿ ಸ್ನೇಹಿತರೆ, ಇವತ್ತು ನಿಮಗೆ ಧ್ಯಾನವನ್ನು ಮಾಡೋದು ತೋರಿಸ್ಕೊಡ್ತೀನಿ. ಸೊ ನೋಡಿ ಸ್ನೇಹಿತರೆ, ಧ್ಯಾನದಲ್ಲಿ ನಾವು ಮೊದಲನೇದಾಗಿ ಅಂದರೆ ಏನು, ವಿಶಾಲವಾದ ವಾತಾವರಣವನ್ನು ನಾವು ನೋಡ್ಕೋಬೇಕು. ಮತ್ತು ಅದರ ಜೊತೆಗೆ ಏನು ಹೇಳ್ತೀನಲ್ಲ, ಆ ಏರಿಯಾದಲ್ಲಿ ನಾವು ಎಲ್ಲಿ ಕೂತ್ಕೊಳ್ತೀವಿ ನೆಲದ ಮೇಲೆ ಡೈರೆಕ್ಟಾಗಿ ಕೂತ್ಕೋಬಾರ್ದು. ಯೋಗ ಮ್ಯಾಟ್ ಅಥವಾ ಒಂದು ಬೆಡ್ಶೀಟು ನಿಮಗೆ ಯಾವುದು ಅನುಕೂಲ ಆಗುತ್ತೋ, ಚಾಪೇನೋ, ಅದನ್ನು ಹಾಕ್ಕೊಂಡು ನೀವು ಆರಾಮದಾಯಕವಾಗಿ ಧ್ಯಾನವನ್ನು ಮಾಡಬಹುದು ಸ್ನೇಹಿತರೆ. ಅದರ ಜೊತೆಗೆ ಬನ್ನಿ ಸ್ನೇಹಿತರೆ, ನಾವು ಆ ಥರ ಮ್ಯಾಟನ್ನು ಹಾಕಿ ಮಾಡೋದ್ರಿಂದ ಅಲ್ಲಿರೋ ನಕಾರಕ ಮತ್ತು ಸಕಾರಾತ್ಮಕ ಅಂದರೆ ನೆಗೆಟಿವ್ ಎನರ್ಜಿ ಮತ್ತು ಪಾಸಿಟಿವ್ ಎನರ್ಜಿ ಅನ್ನೋದಿರುತ್ತೆ. ಸೊ ನಾವು ಬೆಡ್ಶೀಟ್ ಮೇಲೆ ಮತ್ತು ಯೋಗ ಮ್ಯಾಟ್ ಮೇಲೆ ಅದ್ರ ಮೇಲೆ ಕೂತ್ಕೊಳ್ಳೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ಸಿಗತ್ತೆ ಸ್ನೇಹಿತರೆ. ಮತ್ತು ನಾವು ಧ್ಯಾನಕ್ಕೆ ಕುಳಿತುಕೊಳ್ಳೋದು ಅಂತಂದರೆ ನಿಮಗೆ ಸುಖಾಸನ, ದವತಿಗಳು ಅಂತ ಬಿಟ್ಟು ಏನೋ ಇದಾವೆ ಆಸನಗಳು, ನೀವು ಸುಖಾಸನದಲ್ಲಿ ಆರಾಮಾಗಿ ಕುಳಿತುಕೋಬೇಕು ಸ್ನೇಹಿತರೆ. ಯಾಕಂತಂದರೆ ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೆ ಆ ಥರ ನೀವು ಆರಾಮದಾಯಕವಾಗಿ ಕುಳಿತುಕೊಳ್ಳಬೇಕು. ಮತ್ತು ಧ್ಯಾನ ಶುರು ಮಾಡಬೇಕಂತಂದರೆ ನಾವು ನೋಡಿ, ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕು ಸ್ನೇಹಿತರೆ. ಸೊಂಟವನ್ನು ನೇರವಾಗಿ ಮಾಡಿಕೊಂಡು ನಾವು ಧ್ಯಾನವನ್ನು ಮಾಡಬೇಕಾಗತ್ತೆ. ಬನ್ನಿ ಸ್ನೇಹಿತರೆ, ನಾವು ಓಂಕಾರವನ್ನು ಮಾಡೋಣ. ನೋಡಿ, ನನಗೆ ಇದು ಬಂದ್ಬಿಟ್ಟು ಚಿನ್ಮುದ್ರ. ಸೊ ನಿಮಗೆ ಚಿನ್ಮುದ್ರದಲ್ಲಿ ಆದರೂ ನೀವು ಕೂತ್ಕೋಬೋದು, ಇಲ್ಲ ಇದು ಉಷ್ಟ್ರಾಸನ ಸ್ನೇಹಿತರೆ. ಉಷ್ಟ್ರಾಸನದಲ್ಲಿ ಆದರೂ ನೀವು ಕೂತ್ಕೋಬೋದು. ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೆ ಆ ಥರ ನೀವು ಕೂತ್ಕೊಳ್ಳಿ ಸ್ನೇಹಿತರೆ. ನೋಡಿ, ನಾನೀಗ ಚಿನ್ಮುದ್ರದಲ್ಲಿ ನಾನು ಕುಳಿತುಕೊಂಡು ನಿಮಗೆ ಇವತ್ತು ಧ್ಯಾನವನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಈ ಥರ ಆರಾಮಾಗಿ ನೋಡಿ, ನೀವು ಚಿನ್ಮುದ್ರ ಈ ಥರ ಕುಳಿತುಕೊಂಡು, ಅಂದರೆ ಸ್ನೇಹಿತರೆ, ನಾನು ನಿಮಗೆ ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ, ನಾವು ಉಸಿರಾಡುವಾಗ, ಧ್ಯಾನವನ್ನು ಮಾಡುವಾಗ ಎದೆ ಉಸಿರನ್ನು ಆಡಬಾರ್ದು ಸ್ನೇಹಿತರೆ, ಹೊಟ್ಟೆ ಉಸಿರಾಡಬೇಕು. ಸೊ ಅದರಿಂದ ನಾನು ಇವತ್ತು ನಿಮಗೆ ಕ್ಲಿಯರಾಗಿ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ, ಯಾವ ಥರ ಹೇಗೆ ಮಾಡೋದಂತ. ನೋಡಿ, ನೀವು ಈ ಥರ ಚಿನ್ಮುದ್ರದಲ್ಲಿ ಕುಳಿತುಕೊಳ್ಳೋ ನಂತರ ನೀವು ಧ್ಯಾನವನ್ನು ಮಾಡಬೇಕಾದ್ರೆ ನಾವು ಉಸಿರಾಡ್ತೀವಲ್ಲ,
ಹೊಟ್ಟೆ ಭಾಗ ಉಸಿರನ್ನು ಆಡಬೇಕು ಸ್ನೇಹಿತರೆ. ನೋಡಿ, ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಈಗ ನೋಡಿ, ಓ ಈಗ ಕೈಯನ್ನು ರಿಲೀಸ್ ಬಿಡಿ ಮತ್ತು 2 ಕೈಯನ್ನು ಒರೆಸಿ, ನಿಮ್ಮ ಕಣ್ಣು ರೆಪ್ಪೆಗಳನ್ನು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಸೊ ಇದು ಆಗಿತ್ತು ನೋಡಿ ಸ್ನೇಹಿತರೆ. ಈಗ ಗೊತ್ತಾಯ್ತಲ್ವ ನಿಮಗೆ, ನಾವು ಎದೆ ಉಸಿರನ್ನು ಆಡಬಾರ್ದು, ಹೊಟ್ಟೆ ಉಸಿರನ್ನು ಆಡಬೇಕು ಸ್ನೇಹಿತರೆ. ಸೊ ಅದರಿಂದ ನಾನು ನಿಮಗೆ ಈ ಥರ ತೋರಿಸ್ಕೊಡ್ತಾ ಇದ್ದೀನಿ. ನಾವು ನಿಧಾನವಾಗಿ ಉಸಿರು ತಗೋವಾಗ ಹೊಟ್ಟೆ ಮುಂದೆ ಬರುತ್ತೆ, ಮತ್ತು ಉಸಿರು ನಿಧಾನವಾಗಿ ಬಿಡುವಾಗ ಹೊಟ್ಟೆ ಮಾತ್ರ ಒಳಗಡೆ ಹೋಗುತ್ತೆ ಅಂತ ಮಾಡುತ್ತೆ ಸ್ನೇಹಿತರೆ. ಸೊ ಇದು ಈಗ ಓಂಕಾರ ಆಯಿತು. ಸೊ ಓಂಕಾರದ ಬಗ್ಗೆ ನಾನು ಪ್ರತಿನಿತ್ಯ ನಿಮಗೆ ಹೇಳ್ತಾ ಇರ್ತೀನಿ. ಓಂಕಾರ ನಮಗೆ ಆಗುವ ಉಪಯೋಗಗಳಂದರೆ ಸ್ನೇಹಿತರೆ, ಕುತ್ತಿಗೆಯಿಂದ ಕೆಳಭಾಗ ಎಲ್ಲ ಅಂಗಾಂಗಗಳಿಗೂ ಸ್ಪರ್ಶವನ್ನು ನೀಡತಕ್ಕಂಥದ್ದು, ಮತ್ತು ನಮ್ಮ ಹೊಟ್ಟೆ ಭಾಗದಲ್ಲಿ ಉಸಿರಾಟ ಶ್ವಾಸಕೋಶಕ್ಕೆ ವ್ಯಾಯಾಮವನ್ನು ಮಾಡಿಸತಕ್ಕಂಥದ್ದು ಮಾಡಿಸುತ್ತೆ ಸ್ನೇಹಿತರೆ. ಮತ್ತು ಅದರ ಜೊತೆಗೆ ವಿಶೇಷವಾಗಿ ಹೇಳ್ಬೇಕಂತಂದ್ರೆ, ನಮ್ಮ ಏನು ಇದು ಧ್ವನಿ ಪೆಟ್ಟಿಗೆ ಇದೆಯಲ್ಲ ಸ್ನೇಹಿತರೆ, ಧ್ವನಿ ಪೆಟ್ಟಿಗೆಯನ್ನು ಸ್ವಚ್ಛ ಮಾಡಿಬಿಟ್ಟು, ಇದು ನಿಮಗೆ ಉಪಯೋಗ ಆಗುತ್ತಂತಂದರೆ, ನೀವು ಬೋಧನೆ ಮಾಡ್ತಿರ್ತೀರೋ, ಟೀಚಿಂಗ್ ಮಾಡ್ತಿರ್ತೀರೋ, ಆಫೀಸಲ್ಲಿ ಡೈರೆಕ್ಟಾಗಿ CO ಆಗಿ ನೀವು ನಿಮ್ಗಳ ಸ್ಟೂಡೆಂಟಿಗೆ ಮತ್ತು ನಿಮ್ಗಳ ಸ್ಟಾಫ್ಗಳಿಗೆ ನೀವು ಬೋಧನೆ ಮಾಡತಕ್ಕಂಥದ್ದಿದೆ ಬಹಳ ಅಂದರೆ ಬಹಳ ಉಪಯೋಗ ಆಗುತ್ತೆ. ಮತ್ತು ನಾವು ಮಾತಾಡುವಾಗ ಶಬ್ದಗಳು ಸ್ಪಷ್ಟವಾಗಿ ಬರತಕ್ಕಂಥದ್ದನ್ನು ಮಾಡುತ್ತೆ ಸ್ನೇಹಿತರೆ. ಇದು ಓಂಕಾರ. ಪ್ರತಿನಿತ್ಯ ನೀವು 11ರಿಂದ 21 ಬಾರಿ ಮಾಡಿದ್ರೆ ತುಂಬ ಒಳ್ಳೆಯದು. ಆದಷ್ಟು ನಿಮ್ಮ ಧ್ವನಿ ಪೆಟ್ಟಿಗೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಮತ್ತು ಹಾಡು ಹಾಡೋರಿಗಂತೂ ಬಹಳ ಅಂದರೆ ಬಹಳ ಉಪಯೋಗ ಇದೆ ಸ್ನೇಹಿತರೆ. ನೀವು ಕೂಡ ಇದನ್ನು ಪ್ರತಿನಿತ್ಯ 21 ಬಾರಿ ನೀವು ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ. ಸೊ ಇದು ನಮ್ಮ ಓಂಕಾರದಿಂದ ಆಗುವ ಉಪಯೋಗಗಳು ಸ್ನೇಹಿತರೆ. ಈಗ ಬನ್ನಿ, ನೆಕ್ಸ್ಟ್ ನಾವು ಓಂಕಾರವನ್ನು ಮಾಡಿದ್ದೀವಲ್ಲ, ನೆಕ್ಸ್ಟು ಭ್ರಾಮರಿಯನ್ನು ಮಾಡೋಣ ಸ್ನೇಹಿತರೆ. ನೋಡಿ, ಭ್ರಾಮರಿಯನ್ನು ನಾವು ಮಾಡಬೇಕಾದ್ರೆ ಕೈಗಳು ನೋಡ್ಕೊಳ್ಳಿ ಸ್ನೇಹಿತರೆ. ಈ ಥರ 3 ಬೆರಳನ್ನು ಈ ಥರ ಮಡಚಿ, ಮತ್ತು ಹೆಬ್ಬೆರಳನ್ನು ಮಧ್ಯದಲ್ಲಿ ಹಾಕಿ ಕಿರು ಬೆರಳನ್ನು ಮೇಲಿಂದ ಮುಚ್ಚಬೇಕು ಸ್ನೇಹಿತರೆ. ಇದು ನಾವು ಶಂಖ ಮುದ್ರಾ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ನೇಹಿತರೆ. ಸೊ ಈ ಶಂಖ ಮುದ್ರದಲ್ಲಿ ನೀವು ಈ ಥರ ಆರಾಮಾಗಿ ಇಟ್ಕೊಂಡು ನೋಡಿ, ನೀವು
ಮಾಡ್ಬೋದು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಎದೆ ಉಸಿರನ್ನಾಡಬಾರ್ದು. ನಾನು ಅದರಿಂದ ಇವತ್ತು ಈ ಥರ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ನೀವು ಆರಾಮಾಗಿ ನೀವು ಉಸಿರನ್ನು ತಗೋವಾಗ ಇದನ್ನು ನಿಧಾನವಾಗಿ ಪುಷ್ ಮಾಡಬೇಕು ಸ್ನೇಹಿತರೆ. ಸೊ ನೋಡಿ, ಈ ಥರ ಮಾಡುವಾಗ ನೀವು ಹೀಗೆ ಮತ್ತು ನಾವು ಹೊಟ್ಟೆ ಉಸಿರನ್ನು ಆಡಬೇಕು. ಈಗ ಬನ್ನಿ, ನಾವು ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳೋಣ ಮತ್ತು ಮಾಡೋಣ ಬನ್ನಿ ಸ್ನೇಹಿತರೆ. ಈಗ ಕೈಯನ್ನು ರಿಲೀಸ್ ಮಾಡಿ ಮತ್ತು ನೀವು ಕೈಯನ್ನು ಒರೆಸಿ, ಕಣ್ಣನ್ನು ರೆಪ್ಪೆಯನ್ನು ಒರೆಸಿ ನಿಧಾನಕ್ಕೆ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಆಗಿತ್ತು ಸ್ನೇಹಿತರೆ ಭ್ರಾಮರಿ. ಸೊ ಈ ಭ್ರಾಮರಿ ನಮಗೇನು ಮಾಡುತ್ತೆ ಅಂತಂದರೆ, ಕುತ್ತಿಗೆ ಮೇಲ್ಭಾಗ ಅಂದರೆ ನಮ್ಮ ತಲೆ, ಮೆದುಳು, ಕಣ್ಣು, ಕಣ್ಣಿನ ರೆಪ್ಪೆ, ಕಿವಿ, ಮೂಗು, ಬಾಯಿ, ಹಲ್ಲು ಇವುಗಳನ್ನೆಲ್ಲನೂ ಸ್ಪರ್ಶ ಕೊಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಸ್ಪರ್ಶ ಕೊಡುವಾಗ ಅವಾಗ ಏನಾಗುತ್ತೆ, ಅವುಗಳಿಗೆಲ್ಲ ನಾವು ವ್ಯಾಯಾಮವನ್ನು ಮಾಡಿಸೋ ಥರ ಆಗುತ್ತೆ. ಮತ್ತು ನಾವೇನು ಈ ಶಂಖಮುದ್ರವನ್ನು ಹಿಡಿತೀವಿ. ಸೊ ಈ ಶಂಖಮುದ್ರ ಇಟ್ಕೊಂಡು ನಾವು ಭ್ರಾಮರಿಯನ್ನು ಮಾಡೋದ್ರಿಂದ ನಮಗೆ ಅಂದರೆ ಕೆಟ್ಟ ಯೋಚನೆಗಳನ್ನೆಲ್ಲ ಡಿಲೀಟ್ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಸೊ ಇದು ಆಯಿತು ಭ್ರಮರಿಯ ಉಪಯೋಗ. ಮತ್ತು ಇದನ್ನು ನೀವು ಕೂಡ ಪ್ರತಿನಿತ್ಯ 21 ಬಾರಿ ಮಾಡಿದ್ರೆ ಬಹಳ ಅಂದರೆ ಬಹಳ ಒಳ್ಳೆಯದು ಸ್ನೇಹಿತರೆ. ಸೊ ಈಗ ಓಂಕಾರ ಭ್ರಮರಿ ಆಯಿತು. ಆ ಓಂಕಾರ ಭ್ರಮರಿ ಮಾಡಿದ್ಮೇಲೆ ನಮ್ಮ ದೇಹ ದಣಿದಿರುತ್ತೆ, ಅದಕ್ಕೆ ನಾವು ರಿಲ್ಯಾಕ್ಸನ್ನು ಕೊಡಬೇಕು ಸ್ನೇಹಿತರೆ. ಸೊ ರಿಲ್ಯಾಕ್ಸನ್ನು ಕೊಡಬೇಕಂತಂದ್ರೆ ನಾವು ಧ್ಯಾನವನ್ನು ಮಾಡಬೇಕು. ಸೊ ಧ್ಯಾನ ನಾವು ಮಾಡುವಾಗ ಆ ಒಂದು ಚಾಲೆಂಜ್ ಥರನೇ ನಾವು ತಗೋಬೇಕಾಗತ್ತೆ ಸ್ನೇಹಿತರೆ. ಏನಂತಂದರೆ, ನಾವು ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಸಾವಿರಾರು ಯೋಚನೆಗಳು ಬರೋದು ಶುರು ಆಗುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಆ ಯೋಚನೆಗಳು ಬರೋದಕ್ಕೆ ನಾವು ಉತ್ತರವನ್ನು ನೀಡಬಾರದು. ಇದು ನಮಗೆ
ಶುರುವಲ್ಲಿ ನಮಗೆ ಕಠಿಣ ಅಂತಾನೆ ಅನ್ಸುತ್ತೆ. ಆದರೆ ಬರ್ತಾ ಬರ್ತಾ ಹೋಗ್ತಾ ನಾವು ಅದರ ಜೊತೆ ಅಡಾಪ್ಟ್ ಆಗುತ್ತಾದ್ರೆ ನಮ್ಮ ಬುದ್ಧಿಗೆ ಕೊಡತಕ್ಕಂಥ ಬೆಳಕೆ ಬೇರೆದಾಗಿರುತ್ತೆ ಮತ್ತು ನಮಗೆ ಆತ್ಮಸ್ಥೈರ್ಯ, ಆನಂದ, ಸಂತೋಷ ಇವನ್ನೆಲ್ಲವನ್ನು ಕೊಡತಕ್ಕಂಥದ್ದು ನಮಗೆ ಆಗುತ್ತೆ ಸ್ನೇಹಿತರೆ. ಸೊ ಅದರಿಂದ ನಾವು ಧ್ಯಾನವನ್ನು ಮಾಡಬೇಕಂತಂದ್ರೆ ಬಹಳ ಶಿಸ್ತುಬದ್ಧವಾಗಿ ನಾವು ಮಾಡಬೇಕಾಗತ್ತೆ. ಧ್ಯಾನ ಅಂತಂದ್ರೆ ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದು ಸ್ನೇಹಿತರೆ. ಸೊ ನಾವು ಉಸಿರಾಟದ ಜೊತೆ ವ್ಯಾಯಾಮ ಮತ್ತು ಧ್ಯಾನವನ್ನು ಮಾಡೋದನ್ನು ಪ್ರತಿನಿತ್ಯ ನಾವು ಅಭ್ಯಾಸ ಮಾಡ್ತಾ ಇದ್ರೆ ನಮಗೆ ಇವೆಲ್ಲ ಪ್ರಯೋಜನಗಳು ಆಗತ್ತೆ. ಸೊ ಹಾಗಾಗಿ ಬನ್ನಿ ಸ್ನೇಹಿತರೆ, ಈಗ ನಾವು ಧ್ಯಾನವನ್ನು ಶುರು ಮಾಡೋಣ. ಸೊ ಧ್ಯಾನವನ್ನು ಶುರು ಮಾಡ್ಬೇಕಂತಂದ್ರೆ ಮೊದಲು ಸೊಂಟವನ್ನು ನೇರವಾಗಿ ಇಟ್ಕೋಬೇಕು. ನೋಡಿ ಸ್ನೇಹಿತರೆ, ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ ಮತ್ತು ನಿಮಗೆ ಯಾವ ಥರ ಆಗುತ್ತೆ ನಾನು ಹೇಳಿದ್ರೆ ನಿಮಗೆ ಚಿನ್ಮಯ ಮುದ್ರದಲ್ಲಿ ಆಗುತ್ತೋ ಇಲ್ಲ ಉತ್ಸಾಸನದಲ್ಲಿ ಆಗುತ್ತೋ, ನಿಮ್ಗೆ ಯಾವ ಥರ ಕಂಫರ್ಟ್ ಆಗುತ್ತೋ ಆ ಥರ ನೀವು ಕುಳಿತುಕೊಳ್ಳಿ. ಸೊ ನೋಡಿ, ಈಗ ನಾನು ಚಿನ್ಮಯ ಮುದ್ರದಲ್ಲಿ ನಾನು ಕುಳಿತುಕೊಳ್ತೀನಿ ಮತ್ತು ಈಗ ಧ್ಯಾನವನ್ನು ಮಾಡಬೇಕಾದ್ರೆ ನೋಡಿ, ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ ಮತ್ತು ಕಣ್ಣನ್ನು ಮುಚ್ಕೊಳ್ಳಿ ಸ್ನೇಹಿತರೆ. ಈಗ ನಾವು ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಯೋಚನೆ ಬರ್ತವೆ. ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಉತ್ತರವನ್ನು ನೀಡಬಾರದು. ಆರಾಮದಾಯಕವಾಗಿ ಕುಳಿತುಕೊಳ್ಳಬೇಕು. ಮತ್ತೆ ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಏನು ಮಾಡ್ಬೇಕಂತಂದ್ರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಭಾಗಗಳನ್ನು ನಾವು ಒಮ್ಮೆ ಗುರುತಿಸ್ಕೊಂಡು ಬರೋಣ ಸ್ನೇಹಿತರೆ. ಅಂದ್ರೆ ನೋಡಿ, ತಲೆ ಕೂದಲು, ಹಣೆ, ಕಣ್ಣು, ಕಣ್ಣು ರೆಪ್ಪೆ, ಮೂಗು, ಬಾಯಿ, ಹಲ್ಲು, ಈ ಥರ ಎಲ್ಲ ಭಾಗಗಳನ್ನು ನಾವು ಒಮ್ಮೆ ಗುರುತಿಸ್ಕೊಂಡು ಬರೋಣ ಸ್ನೇಹಿತರೆ. ಕಣ್ಣು ಮುಚ್ಚಿದ ತಕ್ಷಣ ಯೋಚನೆಗಳು ಬರ್ತವೆ. ಯಾವುದೇ ಕಾರಣಕ್ಕೂ ನಾವು ಉತ್ತರವನ್ನು ನೀಡಬಾರದು. ಆರಾಮವಾಗಿ ಕುಳಿತುಕೊಳ್ಳಿ. ನಿಧಾನವಾಗಿ ನಮ್ಮ ದೇಹದಲ್ಲಿ ಇರತಕ್ಕಂಥ ಭಾಗಗಳನ್ನು ಒಂದೊಂದಾಗಿ ಗುರುತಿಸ್ಕೊಂಡು ಬರೋಣ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿ ಕೂತುಕೊಳ್ಳಬೇಕು. ದಯವಿಟ್ಟು ಕಣ್ಣನ್ನು ತೆರೆಯಬೇಡಿ. ಆರಾಮವಾಗಿ ಕುಳಿತುಕೊಳ್ಳಿ. ನೋಡಿ ಸ್ನೇಹಿತರೆ, ನಾವು ನಮ್ಮ ದೇಹದಲ್ಲಿರೋ ಭಾಗಗಳನ್ನು ಗುರುತಿಸುವಾಗ ಸೊಂಟ ಕೆಳಗಡೆ ಬಗ್ಗಿರುತ್ತೆ. ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಮತ್ತು ನೋಡಿ ಸ್ನೇಹಿತರೆ, ನಾವೀಗ ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸ್ಕೊಂಡು ಬಂದಿದ್ದೀವಿ ಮತ್ತು ಈಗ ನಮ್ಮ ಉಸಿರಾಟ, ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇರಿಸಿ ಸ್ನೇಹಿತರೆ. ನೋಡಿ, ನಮ್ಮ ಮೂಗು ಹೇಗೆ ನಿಧಾನವಾಗಿ ಉಸಿರಾಡ್ತಾ ಇದೆ, ಅದರ ಮೇಲೆ ನಾವು ಗಮನವನ್ನು ವಹಿಸಬೇಕು. ಯೋಚನೆಗಳು ಬರ್ತಿರುವಾಗ ಯಾವುದಕ್ಕೂ ಉತ್ತರವನ್ನು ಕೊಡಬಾರದು. ಆರಾಮವಾಗಿ ಕುಳಿತುಕೊಳ್ಳಬೇಕು. ಮನಸ್ಸಲ್ಲಿ ಹೀಗೆ ಒಮ್ಮೆ ಅನ್ಕೋಬೇಕು ಸ್ನೇಹಿತರೆ, ನಾನು ಧ್ಯಾನವನ್ನು ಮಾಡ್ತಾ ಇದ್ದೀನಿ. ಧ್ಯಾನದಿಂದ ನನಗೆ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ಏಕಾಗ್ರತೆ, ನೆನಪಿನ ಶಕ್ತಿಯನ್ನು ನಾನು ಪಡೆದುಕೊಳ್ಳುತ್ತಾ ಇದ್ದೇನೆ ಅಂತ ನಾವು ಮನಸ್ಸಲ್ಲಿ ಅಂದುಕೊಂಡು ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇರಿಸಬೇಕು ಸ್ನೇಹಿತರೆ. ಮತ್ತು ನಿಧಾನವಾಗಿ ನೀವು ಉಸಿರಾಡ್ತಿರೋ ಗಮನವನ್ನಿಟ್ಟು ನಿಮ್ಮ ಸಮಯ ಮುಗಿದ ನಂತರ, ಅಂದರೆ ನೀವು 10 ನಿಮಿಷ ಮಾಡ್ತಿರೋ, 20 ನಿಮಿಷ ಮಾಡ್ತಿರೋ, ಅರ್ಧ ತಾಸು ಮಾಡ್ತಿರೋ, ಸಮಯ ಮುಗಿದಾದ ನಂತರ ನೀವು ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ
ಮತ್ತು 2 ಕೈಗಳನ್ನು ಉಜ್ಜಿಕೊಂಡು ನಿಮ್ಮ ಕಣ್ಣಿನ ರೆಪ್ಪೆಯ ಮೇಲೆ ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಸೊ ಇದು ಸ್ನೇಹಿತರೆ ರಿಲ್ಯಾಕ್ಸ್. ನೋಡಿ ಸ್ನೇಹಿತರೆ, ಎಷ್ಟು ಖುಷಿ, ಎಷ್ಟು ಸಂತೋಷ ಆಗುತ್ತೆ ದೇಹಕ್ಕೆ. ಸೊ ಅದರಿಂದ ಪ್ರತಿನಿತ್ಯ ನೀವು ಧ್ಯಾನವನ್ನು ಮಾಡೋದ್ರಿಂದ ನಿಮಗೆ ನಿಮ್ಮ ಆರೋಗ್ಯ ಆರಾಮಾಗಿರುತ್ತೆ ಮತ್ತು ಆರೋಗ್ಯ ಸ್ವಚ್ಛವಾಗಿರುತ್ತೆ. ನಿಮ್ಮ ಉಸಿರಾಟ ಸ್ವಚ್ಛವಾಗಿರುತ್ತೆ ಮತ್ತು ನೀವು ಮಾತಾಡೋ ಶೈಲಿ ಬದಲಾಗತ್ತೆ. ಸೊ ಇದರಿಂದ ನಾವು ಪ್ರತಿನಿತ್ಯ ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನನ್ನು ನಾವು ಮಾಡಬೇಕು ಸ್ನೇಹಿತರೆ. ಸೊ ಇನ್ನು ನಾನು ಬೇರೆ ವಿಡಿಯೋಗಳಲ್ಲಿ ನಿಮಗೆ ಧ್ಯಾನದ ಬಗ್ಗೆ ಪ್ರತಿಯೊಂದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಏನು ಧ್ಯಾನ ಮತ್ತು ಪ್ರಾಣಾಯಾಮ ಮತ್ತು ಮುದ್ರಾ ಪ್ರಾಣಾಯಾಮಗಳ ಬಗ್ಗೆ ಕನ್ನಡದಲ್ಲಿ ನಿಮಗೆ ಕನ್ನಡದಲ್ಲೇ ನಾನು ಸ್ಪಷ್ಟವಾಗಿ ಹೇಳ್ಕೊಟ್ಟಿದ್ದೀನಿ. ಅದರಿಂದ ನೀವು ವಿಡಿಯೋಗಳನ್ನು ನೋಡಿ. ಯಾಕಂತಂದರೆ ನೋಡಿ, 1 ವಿಡಿಯೋ 2 ವಿಡಿಯೋ ನೋಡೋದ್ರಿಂದ ನಿಮಗೆ ಏನೂ ಅರ್ಥ ಆಗಲ್ಲ ಸ್ನೇಹಿತರೆ. ಅದರಿಂದ ನೀವು ಎಲ್ಲ ವಿಡಿಯೋಗಳನ್ನು ಒಮ್ಮೆ ಗಮನಿಸಿ ಮತ್ತು ಅದರಲ್ಲಿ ಯಾವ್ಯಾವ ಥರ ಮಾಡ್ತೀವಿ ಅನ್ನೋದನ್ನ ನೀವು ನೋಡಿಕೊಂಡು ನೀವು ಮನೆಯಲ್ಲೇ ಕೂತು ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೋಡಿ ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡಿದ್ವಿ ಮತ್ತು ವ್ಯಾಯಾಮ ಮತ್ತು ನಿಮಗೆ ಯಾವ ಥರ ಆಸನಗಳು ಬರ್ತಾ ಅದನ್ನೆಲ್ಲ ಮಾಡಿದ ಜೊತೆಗೆ ನಾನೇನು ನಿಮಗೆ ಪ್ರತಿನಿತ್ಯ ಈ ಆಹಾರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಪ್ರತಿನಿತ್ಯ ನೀವು ಇವುಗಳನ್ನು ಅಳವಡಿಸ್ಕೊಳ್ಬೇಕು ಸ್ನೇಹಿತರೆ. ಮತ್ತು ಇದರ ಜೊತೆಗೆ ನಿಮಗೆ ಸಿಗೋತಕ್ಕಂಥ ಲಾಭಗಳು ನೀವು ಪಡೆದುಕೊಳ್ಬೇಕಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ. ಯಾವುದೇ ಆಗಲಿ, ತರಕಾರಿ ಆಗಲಿ, ದವಸ ಧಾನ್ಯಗಳಾಗಲಿ, ನಾವು ಮಿತಿಯಾಗಿ ತಗೊಳ್ಳೋದನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ತಗೊಳ್ಳೋದೇನಾಗುತ್ತೆ, ಅಮೃತ ನಾವು ಹೆಚ್ಚು ತೆಗೆದ್ರೂ ಅಮೃತ ಕೂಡ ವಿಷವಾಗುತ್ತೆ. ಸೊ ಅದರಿಂದ ನಾವು ಮಿತಿಯಾಗಿ ಬಳಸಬೇಕು ಮತ್ತು ಆರೋಗ್ಯವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಸ್ನೇಹಿತರೆ. ಸೊ ಇದು ಆಗಿತ್ತು ಇವತ್ತಿನದರಲ್ಲಿ. ಮತ್ತು ನಾವು ಈ ದವಸ ಧಾನ್ಯಗಳು, ತರಕಾರಿಗಳನ್ನು ನಾವು ನಮ್ಮ ದೇಹಕ್ಕೆ ಊಟದ ರೂಪಾಂತರ ನಾವು ಸೇವನೆ ಮಾಡ್ತೀವಿ ಮತ್ತು ಅದನ್ನು ನಮ್ಮ ಜೀರ್ಣಕ್ರಿಯೆಯನ್ನು ಹೇಗೆ ನಾವು ವೃದ್ಧಿಸ್ಕೊಳ್ಳಬೇಕು, ಶ್ವಾಸಕೋಶನ ಹೇಗೆ ನಾವು ವೃದ್ಧಿಸ್ಕೊಳ್ಳಬೇಕು, ನಮ್ಮ ಹೊಟ್ಟೆ ಭಾಗದಲ್ಲಿ ಇರತಕ್ಕಂಥ ಎಲ್ಲ ಭಾಗಗಳು ಅಂದರೆ ಲಿವರ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಚಿಕ್ಕ ಕರಳು, ದೊಡ್ಡ ಕರಳು, ಇವುಗಳಿಗೆ ನಾವು ಹೇಗೆ ವ್ಯಾಯಾಮವನ್ನು ಮಾಡಬೇಕು ಅಂತಂದರೆ ಸ್ನೇಹಿತರೆ, ನೀವು ಧ್ಯಾನದ ನಂತರ ಮೊದಲು ನೀವು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಕಪಾಲಭಾತಿ ಪ್ರಾಣಾಯಾಮ ಪ್ರತಿದಿನ ನೀವು 2 ರಿಂದ 3 ನಿಮಿಷ ನೀವು ಮಾಡಿದ್ರೆ ನಿಮ್ಮ ಹೊಟ್ಟೆಯಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ನೀವು ವ್ಯಾಯಾಮವನ್ನು ಮಾಡಿಸಬಹುದು ಸ್ನೇಹಿತರೆ. ಅದರಿಂದ ಪ್ರತಿದಿನ 2 ರಿಂದ 3 ನಿಮಿಷ ಮಾಡಿದ್ರೆ ಸಾಕು ಸ್ನೇಹಿತರೆ. ಸೊ ಈಗ ಬನ್ನಿ ನೋಡಿ, ಕಪಾಲಭಾತಿ ಅಂದರೆ ಕಪಾಲ ಅಂದ್ರೇನು, ನಮ್ಮ ತಲೆ, ಸ್ಕ್ಯಾಲೆಟ್ ಅಂತೀವಲ್ಲ, ಇದು ತಲೆ. ಸೊ ಕಪಾಲ ಅಂದರೆ ತಲೆ, ಭಾತಿ ಅಂದರೆ ಬೆಳಕು ಸ್ನೇಹಿತರೆ. ಸೊ ನಾವು ನೋಡಿ, ಈ ಮಾಡೋ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ ನಮ್ಮ ತಲೆಯ ಮೆದುಳಿಗೆ ಬೆಳಕನ್ನು ಕೊಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಮತ್ತು ನಮ್ಮ ಹೊಟ್ಟೆಯ ಒಳಗಡೆ ಇರುವ ಎಲ್ಲ ಅಂಗಾಂಗಗಳಿಗೆ ಇದು ವ್ಯಾಯಾಮವನ್ನು ಮಾಡಿಸುತ್ತೆ. ಆವಾಗ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ಶ್ವಾಸಕೋಶ ಚೆನ್ನಾಗಿರುತ್ತೆ, ಹಾರ್ಟು, ಲಿವರು, ಚಿಕ್ಕಳು, ದೊಡ್ಡ ಎಲ್ಲವೂ ಆರೋಗ್ಯವಾಗಿ ಇರ್ತವೆ ಸ್ನೇಹಿತರೆ. ಇದನ್ನು ಪ್ರತಿನಿತ್ಯ ಮಿತಿಯಾಗಿ ಮಾಡಿ ಮತ್ತು ಇದನ್ನು ದಿನಾಲಿ ರೂಢಿಸುತ್ತಾ ಆರೋಗ್ಯವಾಗಿರಂತ ಹೇಳ್ತೀನಿ ಸ್ನೇಹಿತರೆ. ಬನ್ನಿ ಈಗ ನಾನು ಕಪಾಲಭಾತಿ ಪ್ರಾಣಾಯಾಮನ ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನಾವು ಉಸಿರನ್ನು ತಗೊಳ್ಳುವಾಗ ಯಾವುದೇ ಕಾರಣಕ್ಕೂ ಎದೆ ಉಸಿರನ್ನು ತಗೋಬಾರ್ದು, ಹೊಟ್ಟೆ ಉಸಿರನ್ನು ತಗೋಬೇಕು ಸ್ನೇಹಿತರೆ. ಸೊ ಅದರಿಂದ ನಾನು ನಿಮಗೆ ಇವತ್ತು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈಗ ನೀವು ಕಪಾಲಭಾತಿ ಮಾಡಬೇಕಂತಂದರೆ ಚಿನ್ನ ಮುದ್ರೆ ಮಾಡ್ಕೊಂಡು ನಿಮಗೆ ಕಾಣಬೇಕಲ್ಲ, ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈಗ ಚಿನ್ನ ಮುದ್ರದಲ್ಲಿ ನಾವು ಕುಳಿತುಕೊಳ್ಳೋಣ. ಮತ್ತೆ ನೋಡಿ ಸ್ನೇಹಿತರೆ, ಕಪಾಲಭಾತಿ ಮಾಡಬೇಕಂತಂದರೆ ನೀವು ನಿಧಾನವಾಗಿ ಉಸಿರಾಡಬೇಕು ಮತ್ತು ನಾನು ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ನೀವು ಮಾಡ್ಕೊಳ್ಳಿ ನೋಡಿ.
ಹೀಗೆ ಸ್ನೇಹಿತರೆ. ಸೊ ನೀವು ಉಸಿರನ್ನು ತಗೊಂಡು ಹೊಟ್ಟೆಯನ್ನು ಪಂಪ್ ಮಾಡತಕ್ಕಂಥದ್ದು. ಅವಾಗ ಏನಾಗುತ್ತೆ, ಇವು ಬ್ಲಡ್‌ಗಳು ನಮಗೆ ಒಳಗಡೆ ಹೋಗ್ತವೆ. ಸೊ ಅವಾಗ ಏನಾಗುತ್ತೆ, ಹೊಟ್ಟೆಯಲ್ಲಿರೋ ಎಲ್ಲ ಭಾಗಗಳಿಗೆ ವ್ಯಾಯಾಮವನ್ನು ಅದು ಕೆಲಸವನ್ನು ಮಾಡಿಸುತ್ತೆ ಸ್ನೇಹಿತರೆ. ನೋಡಿ, ನಿಧಾನವಾಗಿ ಉಸಿರು ತಗೋಬೇಕು. ಹೀಗೆ ಮಾಡ್ಕೊಳ್ಳಿ ಸ್ನೇಹಿತರೆ. ಇದನ್ನ ನೀವು ಮಾಡ್ಬೇಕಂತಂದ್ರೆ ದಯವಿಟ್ಟು ಗರ್ಭಿಣಿಯರು ಮತ್ತು ಏನು ಮೆಡಿಕೇಶನ್ ಅಂತಂದ್ರೆ ನೀವು ಗುಳಿಗೆ ಟ್ಯಾಬ್ಲೆಟ್ಗಳನ್ನು ತಗೊಳ್ತಾ ಇದ್ದೀರಾ, ಸೊ ದಯವಿಟ್ಟು ಡಾಕ್ಟರ್ ಅವರ ಸಲಹೆ ಮೇರೆಗೆನ ಮಾಡತಕ್ಕಂಥದ್ದು ಮಾಡಬೇಕು. ಮಿಕ್ಕಿದ ಎಲ್ಲ ಆರೋಗ್ಯ ಚೆನ್ನಾಗಿರೋರು, ಧ್ಯಾನವನ್ನು ಮಾಡ್ತಾ ಇದ್ದೀನಿ ಅಂತನೋರು ನೀವು ಆರಾಮಾಗಿ 2ರಿಂದ 3 ನಿಮಿಷ ಪ್ರತಿನಿತ್ಯ ನೀವು ಮಾಡ್ಬೋದು ಸ್ನೇಹಿತರೆ. ಅದರಿಂದ ನಾನು ನೋಡಿ ಏನಂತಂದ್ರೆ, ಈಗ ನಾವು ಆರೋಗ್ಯದಲ್ಲಿ ನೋಡಿ ಏನಾದರೂ ಒಂದು ಅಂಗಾಂಗಗಳು ಏನಾದರೂ ಆರೋಗ್ಯದ ತೊಂದರೆ ಇದೆ ಅಂತಂದರೆ ಆದಷ್ಟು ನೀವು ಗುಣಮುಖರಾಗಿರಿ ಮತ್ತು ಈ ಪ್ರಾಣಾಯಾಮವನ್ನು ಮಾಡ್ಕೊಳ್ಳಿ. ಸೊ ಮತ್ತು ನಿಮ್ಮ ಮಕ್ಕಳಿಗೆ ಯಾರು 8 ವರ್ಷ ಮತ್ತು 10 ವರ್ಷದ ಮೇಲಿದ್ದಾರೆ ಅವರಿಗೆ ಇವತ್ತಿಂದನೇ ದಯವಿಟ್ಟು ನೀವು ಶುರು ಮಾಡಿಸಿ. ಯಾಕೆಂತಂದರೆ ನೋಡಿ, ನಾವು ನಮ್ಮ ದೇಹದಲ್ಲಿ ಕೆಲವೊಂದು ಅಂಗಾಂಗಗಳಿಗೆ ಪ್ರತಿನಿತ್ಯ ನಾವು ಅದಕ್ಕೆ ಚಟುವಟಿಕೆ ಕೊಡತಕ್ಕಂಥದ್ದು ಇರ್ಬೋದು ಮತ್ತು ಒಂದೇ ಜಾಗದಲ್ಲಿ ಕುತ್ಕೊಂಡು ಕೆಲಸ ಮಾಡತಕ್ಕಂಥ ಇರ್ಬೋದು. ಅದರಿಂದ ನಮ್ಮ ದೇಹದಲ್ಲಿರೋ ಯಾವುದಾದ್ರೂ ಒಂದು ಅಂಗಗಳಿಗೆ ಕಾಯಿಲೆಗಳು, ರೋಗ ಬರತಕ್ಕಂಥದ್ದು ಆಗುತ್ತೆ. ಅದರಿಂದ ನೀವು ಪ್ರತಿನಿತ್ಯ ವ್ಯಾಯಾಮ, ಧ್ಯಾನವನ್ನು ಮಾಡಿಕೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕಾಯಿಲೆಗಳು ಬರಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಪ್ರತಿ ವಿಡಿಯೋದಲ್ಲಿ ಹೇಳೋ ಥರನೇ ನಾನು ಈ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಹೇಳ್ಬಿಟ್ಟು ನಾನೇನು ಹೇಳ್ತೀನಿ ಸ್ನೇಹಿತರೆ. ಸ್ಟೆಪ್ 1 ಅಂತಂದರೆ ನಮಗೆ ತಿಳಿದೇ ಇರೋ ಟೈಮ್ ಅಂದರೆ ನಮಗೆ ಗೊತ್ತೇ ಇರೋದ ಹಾಗೆ ನಮ್ಮ ಅಂಗಾಂಗಗಳಿಗೆ ನಾವು ಏನು ವ್ಯಾಯಾಮವನ್ನು ಮಾಡದೇ ಇರುವಾಗ ಕಾಯಿಲೆಗೆ ಇದು ಅಂಗಾಂಗಕ್ಕೆ ಕಾಯಿಲೆ ಬರತಕ್ಕಂಥದ್ದು ಒಂದಾಗತ್ತೆ. ಮತ್ತು ಎರಡನೇದಂತಂದರೆ ಸ್ನೇಹಿತರೆ, ಪ್ರತಿನಿತ್ಯ ನಾವು ಕೆಲಸ ಮಾಡಿ ನಾವು ದುಡ್ಡು ದುಡಿದ್ಬಿಟ್ಟು ನಮ್ಮ ಕೈಯಾರೆ ಅಂದರೆ ಉದಾಹರಣೆ ಹೇಳ್ಬೇಕಂತಂದರೆ ದುಡ್ಡನ್ನು ಖರ್ಚು ಮಾಡಿ ಗುಟ್ಕಾ ತಗೊಳ್ತಕ್ಕಂಥದ್ದು, ಡ್ರಿಂಕ್ಸ್ ಮಾಡತಕ್ಕಂಥದ್ದು, ಸಾರಾಯಿ, ಸಿಗರೇಟ್ ಈ ಥರ ತಂಬಾಕು ಸೇವನೆ ಮಾಡತಕ್ಕಂಥದ್ದು ನಮ್ಮ ದೇಹದಲ್ಲಿರೋ ಸ್ವಚ್ಛವಾಗಿರೋ ಅಂಗಾಂಗಗಳಿಗೆ ನಾವೇ ಕೆಮಿಕಲ್ ಹಾಕಿ ಹಾಳು ಮಾಡತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಸ್ಟೆಪ್ 2. ಸ್ಟೆಪ್ 3 ಬಂದ್ಬಿಟ್ಟು ನೋಡಿ, ಈ ಥರ ಕೆಟ್ಟ ಅಭ್ಯಾಸಗಳನ್ನು ಮಾಡಿ ನಮ್ಮ ಒಳ್ಳೆ ಶುದ್ಧವಾಗಿರೋ ದೇಹವನ್ನು ನಮ್ಮ ತಂದೆ ತಾಯಿಯರು ನಮಗೆ ಹೆತ್ತಿರ್ತಾರೆ. ಅವರು ನೂರಾರು ಕನಸುಗಳನ್ನು ಕಂಡಿರ್ತಾರೆ ಮತ್ತು ನಮ್ಮ ಮೇಲೆ ನಂಬಿಕೆ ವಿಶ್ವಾಸನ ಇಟ್ಟಿರ್ತಾರೆ. ಅವರಿಗೆ ಮೋಸ ಮಾಡತಕ್ಕಂಥದ್ದು ಅಂದರೆ ಈ ಕೆಟ್ಟ ಅಭ್ಯಾಸಗಳನ್ನು ಯಾರು ಸ್ನೇಹಿತರು ಮತ್ತೊಬ್ಬರು ಸೇರಿ ಮಾಡಿ ಈ ಥರ ಒಳ್ಳೆ ಶುದ್ಧವಾಗಿರೋ ದೇಹದಲ್ಲಿರೋ ಅಂಗಾಂಗಗಳನ್ನು ಕೆಮಿಕಲ್ ರೂಪದಲ್ಲಿ ಹಾಕಿ ಸಾಯತಕ್ಕಂಥದ್ದು. ಅಂದರೆ ನೋಡಿ, ನಮಗೆ ನಂಬಿಬಿಟ್ಟು ನಮ್ಮ ಸ್ನೇಹಿತರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಇರ್ತಾರೆ ಸ್ನೇಹಿತರು. ಅದರಿಂದ ಕೆಟ್ಟ ಚಟಗಳನ್ನು ಮಾಡಬೇಡಿ. ಒಳ್ಳೆ ಆರೋಗ್ಯವಾಗಿ ಇಟ್ಕೋಬೇಕಂತಂದರೆ ದಯವಿಟ್ಟು ನೀವು ಪ್ರತಿನಿತ್ಯ ಧ್ಯಾನ, ವ್ಯಾಯಾಮ, ಮೆಡಿಟೇಷನ್ಗಳನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಒಳ್ಳೆಯದಾಗಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕಳಕಳಿಯಿಂದ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ. ಅದರಿಂದ ನೀವು ಈಗ ಪಡ್ತಿರೋ ಕಷ್ಟಗಳು ನಾಳೆ ನಿಮ್ಮ ಮಕ್ಕಳುಗಳು ಕಷ್ಟಪಡೋದು ಬೇಡ, ಅವರಿಗೆ ಆರೋಗ್ಯ ಹಾಳಾಗೋದು ಬೇಡ ಅಂತಂದರೆ ನೀವು ಪ್ರತಿನಿತ್ಯ ದಯವಿಟ್ಟು 15 ನಿಮಿಷಗಳಿಂದ 30 ನಿಮಿಷದವರೆಗೆ ಧ್ಯಾನವನ್ನು ಮಾಡಿ ಇವತ್ತಿಂದನೇ ಅವರಿಗೆ ಈ ಧ್ಯಾನದ ಬಗ್ಗೆ ಅರಿವನ್ನು ಮೂಡಿಸಿ. ಅದರಿಂದ ನಿಮಗೆಲ್ಲ ಒಳ್ಳೆಯ ವಿಡಿಯೋಗಳು ನಿಮಗೆ ಧ್ಯಾನದ ಬಗ್ಗೆ ಸಿಗಬೇಕಂತಂದರೆ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಮೊದಲು ನೀವು ಅಭ್ಯಾಸ ಮಾಡಿ. ನಿಮಗೆ 15ರಿಂದ 1 ತಿಂಗಳವರೆಗೆ ನಿಮಗೆ ಧ್ಯಾನದ ಬಗ್ಗೆ ಅರಿವಾಗಬೇಕಂತಂದರೆ ಸಮಯ ಹಿಡಿತೈತೆ. ಮೊದಲನೆಗೆ ನೀವು ಶುರು ಮಾಡಬೇಕಂದ್ರೆ ಸ್ವಲ್ಪ ಕಠಿಣ ಅನಿಸ್ಬೋದು. ಆದರೆ ಬರ್ತಾ 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 ನಿಮ್ಮ ಶ್ವಾಸಕೋಶ, ನಿಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳು ಚೆನ್ನಾಗಿ ವ್ಯಾಯಾಮ ಮಾಡತಕ್ಕಂಥ ಆಗುತ್ತೆ. ನೀವು ಮಾತಾಡೋ ವೇ ಅಂದರೆ ನಿಮ್ಮ ಟಾಕಿಂಗ್ ವೇ ಆಗಿರ್ಬೋದು, ನೀವು ಮಾತಾಡೋ ಶಬ್ದಗಳು ಸ್ಪಷ್ಟವಾಗಿ ಬರತಕ್ಕಂಥದ್ದು ಮತ್ತು ನಿಮಗೆ ಒಂದು ಡಿಸಿಪ್ಲಿನ್ ಅನ್ನೋದನ್ನು ಈ
ಧ್ಯಾನ ಕಲಿಸ್ಕೊಡುತ್ತೆ ಅಂತಲೇ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು ಮಾಡಿ ನಿಮ್ಮ ಫ್ಯಾಮಿಲಿಯವರೆಲ್ಲರಿಗೂ ಅಭ್ಯಾಸವನ್ನು ಮಾಡಿಸಿ ಒಳ್ಳೆಯ ಆರೋಗ್ಯವನ್ನು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಸೊ ಈಗ ಧ್ಯಾನ ಆಯಿತು. ಧ್ಯಾನದ ಜೊತೆ ನಾನು ನಿಮಗೆ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ಗಳನ್ನು ನಾನು ಪ್ರತಿನಿತ್ಯ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎರಡೆರಡು ಪ್ರತಿನಿತ್ಯ ಒಂದು ವಿಡಿಯೋ ಮತ್ತು ಅದರ ಜೊತೆಗೆ 2 ವಿಶೇಷವಾದ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಪ್ರತಿನಿತ್ಯ ತರಕಾರಿಗಳಾಗಿರಲಿ, ದವಸ ಧಾನ್ಯಗಳಾಗಿರಲಿ ನೀವು ಅದನ್ನು ಬಳಸ್ತಾ ಇರ್ತೀರಾ ಮತ್ತು ನಿಮ್ಮ ದೇಹದಲ್ಲಿ ಇರತಕ್ಕಂಥ ಯಾವುದಾದ್ರೂ ಕಾಯಿಲೆಗಳಿಗೆ ಯಾವುದಾದ್ರೂ ಅಂಗಾಂಗಗಳಿಗೆ ಕಾಯಿಲೆ ಇದೆ ಅಂತಂದರೆ ನಾನು ಕೇಳೋ ಕೆಲವೊಂದು ಟಿಪ್ಸ್ಗಳನ್ನು ಅನುಸರಿಸಿ. ನಾನು ಹೇಳೋ ಟಿಪ್ಸ್ಗಳು ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ಗಳಿರಲ್ಲ. ಯಾಕೆಂತಂದರೆ ಅದನ್ನು ನಾವು ಪ್ರತಿನಿತ್ಯ ಬಳಸತಕ್ಕಂಥದ್ದೇ ಇರುತ್ತೆ ಸ್ನೇಹಿತರೆ. ಅದರಿಂದ ನೀವು ಮಿತಿಯಾಗಿ ಬಳಸಿ ಆರೋಗ್ಯವನ್ನು ಸ್ವಚ್ಛವಾಗಿ ಇಟ್ಕೋಬೋದು ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಈಗ ನಾವು ಧ್ಯಾನವನ್ನು ಮಾಡಿದ್ದೀವಿ. ಇವತ್ತು ನಾನು ನಿಮಗೆ ಮೊದಲನೇದಾಗಿ ಪಪ್ಪಾಯದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಪಪ್ಪಾಯ ಹಣ್ಣುಗಳು ಕೆಲವರು ಇಷ್ಟಪಟ್ಟು ತಿಂತಾರೆ, ಕೆಲವರು ಪಪ್ಪಾಯ ಬೇಡ ಅಂತ ಹೇಳ್ತೀರಾ. ಆದರೆ ನಾನು ಇವತ್ತು ಹೇಳೋ ಮಾಹಿತಿಯಿಂದ ನೀವು ದಯವಿಟ್ಟು ಪಪ್ಪಾಯವನ್ನು ಯಾರು ತಿನ್ನೋದಿಲ್ಲ ಅಂತಾರೆ ಸ್ವಲ್ಪ ಸ್ವಲ್ಪ ಅಂತಂದರೆ ನೋಡಿ, ಒಂದು 50 ಗ್ರಾಮು 100 ಗ್ರಾಮ್ ಮಾತ್ರ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಂದರೆ ಇದನ್ನು ನಾವು ಕಟ್ ಮಾಡ್ತೀವಲ್ಲ, ಒಂದು ಪೀಸ್ ಅರ್ಧ ಪೀಸನ್ನು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತೆ ಬರ್ತಾ ಬರ್ತಾ 1 ಪೀಸ್ 2 ಪೀಸ್ ಈ ಥರ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಇದು ಪಪ್ಪಾಯ ನೋಡಿ ಸ್ನೇಹಿತರೆ, ನಮಗೆ ಎಲ್ಲ ಕಡೆ ಸಿಗುತ್ತೆ. ನಮಗೆ ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ. ಸೊ ಈ ಪಪ್ಪಾಯದಿಂದ ನಮಗೆ ಆಗುವ ಲಾಭಗಳು ಇದರಲ್ಲಿ ಇರೋತಕ್ಕಂಥದ್ದು ಹೇಳ್ತೀನಿ ಸ್ನೇಹಿತರೆ ನಿಮಗೆ. ಫಸ್ಟು ನಮಗೆ ಜೀರ್ಣಕ್ರಿಯೆ ಸ್ನೇಹಿತರೆ, ಜೀರ್ಣಕ್ರಿಯೆಗೆ ಇದು ರಾಮಬಾಣ ಇರೋ ಥರ. ಯಾರಿಗೆ ಜೀರ್ಣಕ್ರಿಯೆ ಆಗ್ತಾಯಿಲ್ಲ, ನಾನು ಊಟ ಮಾಡ್ತಿರೋದು ಡೈಜೆಷನ್ ಆಗ್ತಾಯಿಲ್ಲ ಅಂತೇಳ್ಬಿಟ್ಟು ಹೇಳ್ತಿರೋ, ಸೊ ಈ ಪಪ್ಪಾಯ ಹಣ್ಣನ್ನು ನೀವು ಪ್ರತಿನಿತ್ಯ ಅಂದರೆ ದಿನಾಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳಿ. ಅಂದರೆ ಜಾಸ್ತಿ ಬೇಡ, 1 ಪೀಸ್ ಸ್ನೇಹಿತರೆ. ಇದನ್ನು ನಾವೇನು ಕಟ್ ಮಾಡ್ತೀವಲ್ಲ, 1 ಪೀಸನ್ನು ಒಂದು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ರಿಂದ 2 ಪೀಸನ್ನು ನೀವು ಆರಾಮಾಗಿ ತಿನ್ಬೋದು. ಪ್ರತಿನಿತ್ಯ ನೀವು ಇದನ್ನು ತಿನ್ಕೊಂಬಂತಂದರೆ ನಿಮ್ಮ ಜೀರ್ಣಕ್ರಿಯೆಯ ಆರೋಗ್ಯವನ್ನು ಸ್ವಚ್ಛವಾಗಿ 100% ನಿಮಗೆ ಕಾಪಾಡತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಮತ್ತು ಇದು ಹೆಣ್ಣು ಮಕ್ಕಳು ಗರ್ಭಿಣಿಯರು ಆಗಿರುವಾಗ ಈ ಪಪ್ಪಾಯನ ಸೇವನೆ ಮಾಡಬಾರ್ದು. ದಯವಿಟ್ಟು ಇದು ನೀವು ಗಮನದಲ್ಲಿ ಇಡಬೇಕು. ಹೆಣ್ಣು ಮಕ್ಕಳಾಗಬಾರ್ದು, ಗಂಡು ಮಕ್ಕಳು ಆಗಿರ್ಬೋದು, ನೀವು ಪ್ರತಿನಿತ್ಯ ಸೇವನೆ ಮಾಡೋದು ಭಾಳ ಒಳ್ಳೆಯದು. ಮತ್ತು ಗರ್ಭಿಣಿಯರು, ಸ್ಪೆಷಲಾಗಿ ಗರ್ಭಧಾರ ಇರೋರು ಇದನ್ನು ಸೇವನೆ ಮಾಡಬಾರದು. ಮತ್ತು ಇದು ನೋಡಿ, ಮಲಬದ್ಧತೆ ಅಂದರೆ ನೋಡಿ, ಜೀರ್ಣಕ್ರಿಯೆ ಆಯ್ತಂದರೆ ನೆಕ್ಸ್ಟ್ ಮಲಬದ್ಧತೆ ತೊಂದರೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸ್ನೇಹಿತರೆ. ಅಲ್ಲೂ ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ ಆ ಥರ ಅನ್ನೋರು ಕೂಡ ಪ್ರತಿನಿತ್ಯ ಇದನ್ನು ಮಿತಿಯಾಗಿ ಬಳಸ್ಬೋದು. ಮಿತಿಯಾಗಿ ಬಳಸಿ ನಿಮ್ಮ ಆರೋಗ್ಯನ ಕಾಪಾಡತಕ್ಕಂಥದ್ದು ಮಾಡ್ಬೋದು ಸ್ನೇಹಿತರೆ. ಮತ್ತು ಹೃದಯ ರೋಗಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ನಮ್ಮ ಹೃದಯಕ್ಕೆ ಏನು ಕೊಲೆಸ್ಟ್ರಾಲ್ ಮತ್ತೊಂದು ಅಂತ ಹೇಳ್ತೀವಿ, ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ಇದನ್ನು ಕೊಲೆಸ್ಟ್ರಾಲ್ಗಳನ್ನು ಸುಡೋತಕ್ಕಂಥದ್ದು ಮಾಡುತ್ತೆ. ಮತ್ತು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಗುಣ ಇದರಲ್ಲಿದೆ ಸ್ನೇಹಿತರೆ. ಮತ್ತು ಚರ್ಮ ನೋಡಿ, ಚರ್ಮ ಮತ್ತು ನಮಗೆ ಕಾಂತಿ ಬೆಳ್ಳಗಾಗಬೇಕಂತ ಹೇಳ್ಬಿಟ್ಟು ಹೇಳ್ತೀರಾ. ಮತ್ತು ಈ ಚರ್ಮ ಡಿಸೀಸ್ ಏನಾದರೂ ಬರುತ್ತಂತಂದರೆ ಆ ಚರ್ಮ ಡಿಸೀಸ್ಗಳನ್ನು ಇದು ರೋಗ ನಿರೋಧಕ ಶಕ್ತಿಯನ್ನಾಗಿ ಇದು ಪಪ್ಪಾಯ ನಮಗೆ ವಿಟಮಿನ್ಸ್ ಸಿಗುತ್ತೆ ಸ್ನೇಹಿತರೆ. ರೋಗ ನಿರೋಧಕ ಶಕ್ತಿ ಕೂಡ ಇದರಲ್ಲಿ ಇರುತ್ತೆ ಸ್ನೇಹಿತರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನಮ್ಮ ತೂಕ ಅಂದರೆ ದೇಹದ ನಾವು ಫಿಟ್ ಆಗಿದ್ದೀವಿ, ಕಂಫರ್ಟ್ ಆಗಿದ್ದೀವಿ ಅಂತ ನೋಡಿ, ಬೊಜ್ಜು ಇವತ್ತಿನ ದಿನದಲ್ಲಿ ನಾವು ಏನೇನೋ ಬೇಡವಾದ ಆಹಾರಗಳನ್ನು ಹೆಚ್ಚಾಗಿ ತಿಂದು ಮತ್ತು ಅದರಲ್ಲಿ ಸಿಗತಕ್ಕಂಥ ಕೆಲವು ಜಾಸ್ತಿ ಕೊಲೆಸ್ಟ್ರಾಲ್ ಅಂತ ಹೇಳ್ಬಿಟ್ಟು ಏನೋ ದೇಹದಲ್ಲಿ ಇರುತ್ತೆ, ಆ ಕೊಲೆಸ್ಟ್ರಾಲ್ ಕರಗಿಸತಕ್ಕಂಥ ಶಕ್ತಿ ಕೂಡ ಈ ಪಪ್ಪಾಯದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಮತ್ತು ದೇಹಕ್ಕೆ ಏನು ಹೈಡ್ರೇಟ್ ಅಂದರೆ ನಾವು ನೋಡಿ ತುಂಬ ಸುಸ್ತಾಗತ್ತೆ ಆ ಟೈಮಲ್ಲಿ, ಏನೋ ಲೋ BP ಆಯಿತು ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಿ, ಆ ಥರ ಅವಾಗೇನು ನಾವು ಹೈಡ್ರೇಟಾಗಿ ನಾವು ಜ್ಯೂಸ್ಗಳನ್ನು ತೊಗೊಳ್ತೀವಿ, ಆ ಥರದ್ದು ಕೂಡ ಇದನ್ನು ನಾವು ಪ್ರತಿನಿತ್ಯ ಮಿತಿಯಾಗಿ ಬಳಸೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ ಸುಸ್ತು ಅನಿಸೋದಿರಲ್ಲ ಸ್ನೇಹಿತರೆ. ಸೊ ಇದು ಆಗಿತ್ತು. ಮತ್ತು ಇದರಲ್ಲಿ ವಿಟಮಿನ್ಸ್ ಹೇಳಬೇಕಂತಂದರೆ ವಿಟಮಿನ್ಸ್ A, C ಮತ್ತು B9, ವಿಟಮಿನ್ಸ್ E ಇದರಲ್ಲಿ ಸಿಗೋತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ. ಮತ್ತು ಇದರ ಬಗ್ಗೆ ನಾನು ನಿಮಗೆ ಪೂರ್ತಿಯಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಪೂರ್ತಿಯಾಗಿ ಇದರ ವಿವರಣೆ. ಪಪ್ಪಾಯ ನೀವು ಆರಾಮಾಗಿ ಇದನ್ನು ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಮತ್ತು ಈ ಕೆಲವರು ಇದನ್ನು
ಸ್ವಲ್ಪ ಕಾಯಿ ಇರುವಾಗಲೇ ಪಲ್ಯ ಮಾಡಿಕೊಂಡು ತಿನ್ನೋ ಥರ ಕೂಡ ಮಾಡ್ತಾರೆ. ಸೊ ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ಒಂದು ಜ್ಯೂಸ್ ಮಾಡ್ಕೊಳ್ಳಿ, ಇಲ್ಲ ಹೀಗೆ ನಾವು ತಿನ್ಬೋದು, ಹಣ್ಣನ್ನು ನಾವು ತಿಂತಾ ಇರ್ತೀವಿ. ಆದರೆ ದಯವಿಟ್ಟು ಇದನ್ನು ನೀವು ಗಮನಿಸಬೇಕು. ಏನು ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಏನು ಹೇಳ್ತೀನಿ ಅಂಥವ್ರು ಇದನ್ನು ಯೂಸ್ ಮಾಡಬಾರ್ದು ಸ್ನೇಹಿತರೆ. ಸೊ ಇದು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ಯಾವುದೇ ಒಂದು ಅಂತ ಹೇಳ್ತೀನಲ್ಲ ನಾನು, ನಿಮಗೆ ಸೂಚನೆ ಅಂತಲೇ ತಿಳ್ಕೊಳ್ಳಿ. ಯಾವುದೇ ಒಂದು ಅಮೃತ ಕೂಡ ಆಗಲಿ, ಅದು ನಾವು ಜಾಸ್ತಿ ಸೇವನೆ ಮಾಡಿದ್ರೆ ಅದು ವಿಷ ಥರ ನಮ್ಮ ದೇಹದಲ್ಲಿ ಆಗುತ್ತೆ. ಆದರೆ ಅದರಿಂದ ನಾವು ಮಿತವಾಗಿ ಬಳಸೋದು, ಅಂದರೆ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸೋದು ಬಹಳ ಉತ್ತಮ ಸ್ನೇಹಿತರೆ. ಇದು ಆಗಿತ್ತು ಪಪ್ಪಾಯ. ಮತ್ತು ನೆಕ್ಸ್ಟ್ ಸ್ನೇಹಿತರೆ, ಇದು ನೋಡಿ ಬಾಳೆದಿಂಡು. ಸೊ ನೋಡಿ, ಬಾಳೆದಿಂಡು ಸ್ನೇಹಿತರೆ, ಬಾಳೆದಿಂಡು ನಿಮಗೆ ಹೇಳಬೇಕಂತಂದರೆ ಮೊದಲನೇದಾಗಿ ನಮ್ಮ ಜೀರ್ಣಕ್ರಿಯೆ ಒಂದಾಯ್ತಂತಂದರೆ, ಎರಡನೇದು ಇದು ಕಿಡ್ನಿ ಸ್ಟೋನ್ ಅಂತ ಹೇಳ್ಬಿಟ್ಟು ಏನು ಕರಿತೀವಲ್ಲ ಸ್ನೇಹಿತರೆ, ಕಿಡ್ನಿ ಸ್ಟೋನಿಗೆ ಬ್ಲಾಡರ್ಲಿ ಆಗೋತಕ್ಕಂಥ ಕಿಡ್ನಿ ಸ್ಟೋನ್ ಅಂದರೆ ಮೂತ್ರಪಿಂಡದಲ್ಲಿ ಆಗೋತಕ್ಕಂಥ ಕಲ್ಲು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಕನ್ನಡದಲ್ಲಿ. ಸೊ ಮೂತ್ರಪಿಂಡದ ಆರೋಗ್ಯವನ್ನು ಕಾಪಾಡತಕ್ಕಂಥ ಶಕ್ತಿ ಈ ಬಾಳೆದಿಂಡಿನಲ್ಲಿದೆ ಸ್ನೇಹಿತರೆ. ಸೊ ಜೀರ್ಣಕ್ರಿಯೆ ಒಂದು ಮತ್ತು ಮೂತ್ರಪಿಂಡದ ಎಲ್ಲ ಅದರಲ್ಲಿ ಅದೇನೋ ಸೂಕ್ಷ್ಮ ಅದಕ್ಕೆ ಆಗೋತಕ್ಕಂಥ ಸೋಂಕಾಗಿರ್ಬೋದು ಮತ್ತು ಈ ಕಿಡ್ನಿ ಸ್ಟೋನ್ ಆಗಿರ್ಬೋದು. ಸೊ ಇದನ್ನು ನಾವು ಬಳಸೋದ್ರಿಂದ ಆ ಕಿಡ್ನಿ ಸ್ಟೋನು 100%ಗೆ 200% ಆಗುತ್ತೆ, ಪೂರ್ತಿ ಕರಗಿ ಹೋಗುತ್ತೆ. ಕಿಡ್ನಿ ಸ್ಟೋನ್ ಅಂತಂದರೆ ಸ್ನೇಹಿತರೆ, ನೀವು ಏನು ಮೂತ್ರಪಿಂಡದ ಕಲ್ಲು ಅಂತ ಹೇಳ್ತೀವಲ್ಲ, ಅದು ಕಲ್ಲಿರಲ್ಲ. ಆ ಕಿಡ್ನಿ ಒಳಗಡೆ ಬ್ಲಾಡರ್ ಅಂತ ಹೇಳ್ಬಿಟ್ಟು ಏನಿರುತ್ತೆ ಅಲ್ಲಿ ಗುಳ್ಳಿಗಳು ಆಗತ್ತೆ. ಆ ಗುಳ್ಳಿ ಏನು ದೊಡ್ಡದಾಗಿ ಆಗತ್ತೆ, ಆ ಗುಳ್ಳಿಯನ್ನು ನಾವು ಅದನ್ನು ಕಿಡ್ನಿ ಸ್ಟೋನ್ ಅಂತ ಕರೆಯತಕ್ಕಂಥದ್ದು ಇರುತ್ತೆ. ಸೊ ಅದನ್ನು ಆ ಗುಳ್ಳಿಗಳನ್ನು ಪೂರ್ತಿಯಾಗಿ ಒಡೆದು ನಾಶ ಮಾಡತಕ್ಕಂಥ ಶಕ್ತಿ ಈ ಬಾಳೆದಿಂಡಿನಲ್ಲಿದೆ ಸ್ನೇಹಿತರೆ. ಮತ್ತು ಇದು ಕೂಡ ರೋಗ ನಿರೋಧಕ ಮತ್ತು ತೂಕವನ್ನು ನಮ್ಮ ದೇಹವನ್ನು ತೂಕ ಇಳಿಕೆಗೆ ಕೂಡ ಇದು ಅನುಕೂಲ ಮಾಡುತ್ತೆ ಸ್ನೇಹಿತರೆ. ಮತ್ತು ಇದು ಏನು ನಮ್ಮ ಬಾಡಿ ಜಾಸ್ತಿ ಹೀಟ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಕೆಲವೊಬ್ರಿಗೆ ಬಾಡಿ ಹೀಟ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅವರು ಕೂಡ ಇದನ್ನು ಉಪಯೋಗಿಸ್ಬೋದು ಸ್ನೇಹಿತರೆ. ಮತ್ತು ಇದರಲ್ಲಿ ಸಿಗೋತನ ವಿಟಮಿನ್ಸ್ ಅಂತಂದರೆ B6 ಮತ್ತು ವಿಟಮಿನ್ ಸಿ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ವಿಟಮಿನ್ಸ್ಗಳು ನಾನು ನಿಮಗೆ ಇದರ ಬಗ್ಗೆ ತಿಳಿಸ್ಕೊಡ್ತೇನೆ. B6 ಮತ್ತು ವಿಟಮಿನ್ ಸಿ ಇದರಲ್ಲಿ ಇರುತ್ತೆ ಸ್ನೇಹಿತರೆ. ಮತ್ತು ಇದು ಏನಂತಂದರೆ, ಈ ಬಾಳೆದಿಂಡನ್ನು ತಿಂದ್ರೆ ಅಂದರೆ ನಾವೇನಾದರೂ ಆಹಾರ ತಿಂದಿರ್ತೀವಿ, ಅದರಲ್ಲಿ ಏನಾದರೂ ವಿಷ ಇದೆ ಅಂತ ಹೇಳ್ಬಿಟ್ಟು ಏನು ವಿಷ, ಕೆಲವೊಂದು ಫುಡ್ ಪಾಯ್ಸನ್ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ ಸ್ನೇಹಿತರೆ, ಆ ಥರದಲ್ಲಿ ಈ ಫುಡ್ ಪಾಯ್ಸನನ್ನು ಕ್ಲಿಯರ್ ಮಾಡೋತಕ್ಕಂಥ ಗುಣ ಇದು ಹೊಂದಿದೆ ಸ್ನೇಹಿತರೆ. ಡಿಟಾಕ್ಸಿ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಸ್ನೇಹಿತರೆ ಇದನ್ನು. ಸೊ ಆ ಥರದಲ್ಲಿ ಕೂಡ ಕೆಲಸ ಮಾಡ್ತಾರೆ. ಅಂದರೆ ನಾವು ಪ್ರತಿನಿತ್ಯ ಆಹಾರ ತಿನ್ನುವಾಗ ಅದರಲ್ಲಿ ಕಲುಷಿತ ಆಹಾರ ಮತ್ತು ಏನು ಕೊಳ್ತೋಗಿರೋದು ಮತ್ತೊಂದು ಏನೋ ಅಳಸೋಗಿರೋದು ಆ ಥರದ್ದು ಏನಾದರೂ ನಮ್ಮ ದೇಹದಲ್ಲಿ ಸೇರಿತಂತಂದರೆ ಅದನ್ನು ಕ್ಲಿಯರ್ ಮಾಡತಕ್ಕಂಥದ್ದು ಶಕ್ತಿ ಈ ಬಾಳೆದಿಂಡಿನಲ್ಲಿದೆ ಸ್ನೇಹಿತರೆ. ಸೊ ಇದನ್ನು ನೀವು ಹೇಗೆ ಉಪಯೋಗಿಸ್ಕೋಬೇಕಂತಂದರೆ ನೋಡಿ ಸ್ನೇಹಿತರೆ, ನಾನು ನಿಮಗೆ ಹೇಳ್ತೀನಿ. ಇದರ ಬಗ್ಗೆ ನಾನು ಇದು ಕುಕ್ಕಿಂಗ್ ಮಾಡೋದಕ್ಕಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ನಿಮಗೆ ಹಾಗೆ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಇದನ್ನು ನೀವು ಪಲ್ಯ ಹೇಗೆ ಮಾಡ್ಕೊಳ್ತೀರೋ, ನೀವು ಮನೆಯಲ್ಲಿ ಯಾವುದಾದ್ರೂ ಪಲ್ಯಗಳು, ಉದಾಹರಣೆಗೆ ಕೋಸಂಬರಿ ಆಗಿರ್ಬೋದು, ಚೌಳೆಕಾಯಿ ಆಗಿರ್ಬೋದು, ಆ ಥರ ಹೇಗೆ ಪಲ್ಯ ಮಾಡ್ಕೊಳ್ತೀರೋ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಸಣ್ಣ ಪೀಸಾಗಿ ಇದು ಪದರ ತೆಗೆದುಬಿಟ್ಟು ಇದರೊಳಗಡೆ ಇರುತ್ತೆ ದಿಂಡು. ಸೊ ಆ ದಿಂಡನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಜ್ಜಿಗೆಯಲ್ಲಿ ಹಾಕೋಬೇಕು ಸ್ನೇಹಿತರೆ. ಯಾಕಂದರೆ ಹೀಗೆ ಡೈರೆಕ್ಟಾಗಿ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಡೋದ್ರಿಂದ ಇದು ಬೇಗ ಬಣ್ಣವನ್ನು ಕಪ್ಪಾಗತ್ತೆ. ಸೊ ಅದು ಈ ಬಣ್ಣ ಕಪ್ಪಾಗಿ ಆಗಬಾರದು ಅಂತಂದರೆ ಮಜ್ಜಿಗೆಯನ್ನು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು, ಸೊ ಇದನ್ನು ಇದರ ಒಳಗಡೆ ಇರತಕ್ಕಂಥ ದಿಂಡನ್ನು ಸಣ್ಣ ಪೀಸದಾಗಿ ಕಟ್ ಮಾಡಿಕೊಂಡು ಆ ಮಜ್ಜಿಗೆಯಲ್ಲಿ ಬೆರೆಸಿ ಆ ಮಜ್ಜಿಗೆಯಿಂದ ತೊಳೆದ್ಬಿಟ್ಟು ನೀವು ಪಲ್ಯನ ಹೇಗೆ ಮಾಡ್ಕೊಳ್ತೀರೋ ಆ ಥರ ಪಲ್ಯನ ಮಾಡ್ಕೋಬೇಕು. ಸೊ ಇದು ನೋಡಿ, ಮಾಡ್ಕೋಬೇಕಂತಂದರೆ ಎಷ್ಟು ದಿನ ಇದು ದಿನಾಲಿ ತಿನ್ನಬೇಕಾ ಅಂತ ಸ್ನೇಹಿತರೆ. ದಿನಾಲಿ ತಿನ್ನೋದಲ್ಲ ಸ್ನೇಹಿತರೆ, ನೀವು ವಾರಕ್ಕೆ 2 ಸರಿ ತಿಂದರೆ ಸಾಕು ಸ್ನೇಹಿತರೆ. ವಾರದಲ್ಲಿ 2 ಸತಿ ಆ ಥರ ನೀವು 1 ತಿಂಗಳು ತಿನ್ನಿ ಸ್ನೇಹಿತರೆ. ಒಂದು ವಾರಕ್ಕೆ 2 ದಿನ ಅಂತಂದರೆ 4 ವಾರ, ಅದರ 4 ವಾರದಲ್ಲಿ 8 ಬಾರಿ ಇದನ್ನು ತಿನ್ನಿ ಸ್ನೇಹಿತರೆ. ಜೊತೆಗೆ ನೀವು ನಾನೇನು ಜೀರ್ಣಕ್ರಿಯೆ ಅಂತ ಹೇಳೋದಲ್ಲ ಸ್ನೇಹಿತರೆ, ಪಪ್ಪಾಯ ಜಾಸ್ತಿ ತಿನ್ನಬಾರ್ದು. ಕಲ್ಲು ಸ್ಟೋನ್ ಇರೋರು
ಕಡಿಮೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು. ಸೊ ಇದನ್ನು ಮಿತಿಯಾಗಿ ತಿನ್ಕೊಂಡು ಬಂದು ಇದು ಬಂದ್ಬಿಟ್ಟು ನೀವು ವಾರಕ್ಕೆ 2 ದಿನ ಆ ಥರ ನೀವು 1 ತಿಂಗಳು ಇದನ್ನು ತಿಂದರೆ ನಿಮ್ಮ ಕಿಡ್ನಿ ಸ್ಟೋನು ಏನೋ ಒಂದು 5 ಇಂದ 10 ಒಳಗಡೆ ಇರತಕ್ಕಂಥದ್ದು ಕಿಡ್ನಿ ಸ್ಟೋನು ಪೂರ್ತಿಯಾಗಿ ಕರಗಿ ಹೋಗುತ್ತೆ ಸ್ನೇಹಿತರೆ. ಅದರ ಜೊತೆಗೆ ನಾನು ನಿಮಗೇನು ಹೇಳ್ತೀನಿ, ಕಿಡ್ನಿ ಸ್ಟೋನು 12 ಅಂತೆ 15 ಅಂತೆ ಆ ಥರದಕ್ಕೆ ಸುಮ್ಮನೆ ಹೇಳ್ಬಿಟ್ಟು ಇಲ್ದಿರೋದೆಲ್ಲ ಹೇಳಬಾರ್ದು. ಇದನ್ನು ನಾನು ಯಾವುದೇ ಕಾರಣಕ್ಕೂ ಇದನ್ನು ಅಲೋಡ್ ಮಾಡಲ್ಲ. ನನಗೇನು ಗೊತ್ತಿರುತ್ತೋ ಇದರಿಂದ ಒಳ್ಳೆಯ ಉಪಯೋಗ ಆಗೋದನ್ನೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದರಿಂದ ಇದು 10 ಇದೆ ಅಂತಂತ ಕಲ್ಲು, ಅದನ್ನು ಕೂಡ ಕರಗೋ ಶಕ್ತಿ ಈ ಬಾಳೆ ದಿಂಡಿನಲ್ಲಿದೆ. ಆದರೆ ನೀವು ವಾರದಲ್ಲಿ 2 ಸತಿನೇ ತಗೋಬೇಕು. ಮತ್ತು ಪಪ್ಪಾಯ ಕೂಡ ದಿನಕ್ಕೆ 1 ಪೀಸ್ ಥರ ನೀವು ತಿಂತಾ ಬಂದರೆ ನಿಮಗೆ 1 ತಿಂಗಳಲ್ಲೇ ರಿಸಲ್ಟ್ ಸಿಗುತ್ತೆ. ಮೊದಲನೇದಾಗಿ ನೀವು ಕಿಡ್ನಿ ಸ್ಟೋನ್ ಇರೋರು ಏನು ಮಾಡಬೇಕಂತಂದರೆ ನಾನು ನಿಮ್ಗೆ ಹೇಳ್ತೀನಿ, ಪ್ರತಿನಿತ್ಯ 3-4 ಲೀಟರ್ ನೀರನ್ನು ನೀವು ಕುಡಿತಾ ಇರಬೇಕು ಸ್ನೇಹಿತರೆ. ನೋಡಿ, ಈ ಕಿಡ್ನಿ ಸ್ಟೋನ್ ಯಾಕೆ ಬರುತ್ತಂತಂದರೆ ನಾವು ನೀರು ಕಡಿಮೆ ಕುಡಿಯೋದ್ರಿಂದ ಮತ್ತು ಏನು ಸರಿಯಾದ ಊಟ ಮಾಡದೇ ಇರೋದ್ರಿಂದ ಕಿಡ್ನಿ ಸ್ಟೋನ್ ಬರ್ತಾ ಇರ್ತದೆ. ಟೈಮಿಗೆ ಊಟ ಮಾಡಿ ಮತ್ತು ನೀರನ್ನು ಹೆಚ್ಚಾಗಿ ಕುಡಿಬೇಕು. ಮತ್ತು ನಮ್ಮ ದೇಹಕ್ಕೆ ಅವಾಗವಾಗ ಜಾಸ್ತಿ ಹೀಟ್ ಆಗತ್ತೆ ಅಂತ ಹೇಳ್ತೀವಲ್ಲ ಸ್ನೇಹಿತರೆ, ಅದರಿಂದ ಕೂಡ ನಮಗೆ ಕಿಡ್ನಿ ಸ್ಟೋನ್ ಬರತಕ್ಕಂಥದ್ದು ಇರುತ್ತೆ. ಅದರಿಂದ ಕಿಡ್ನಿ ಸ್ಟೋನ್ ಇರೋರು ಇದನ್ನು ವಾರದಲ್ಲಿ 2 ಸತಿ ಮತ್ತು ಅದನ್ನೇ ಹೇಳೋದು ಸ್ನೇಹಿತರೆ. ಯಾವಾಗ ನೋಡಿ, ನಾವು ಕಾಯಿಲೆಗಳ ಬಂದ ನಂತರನೇ ನಮ್ಮ ಆರೋಗ್ಯದ ಬಗ್ಗೆ ನಾವು ಗಮನವನ್ನು ಹರಿಸ್ತೀವಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಕಾಯಿಲೆ ಇಲ್ದಿರೋದ ಹಾಗೆ ಪ್ರತಿನಿತ್ಯ, ಆದ್ದರಿಂದ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ, ಪ್ರತಿನಿತ್ಯ ವ್ಯಾಯಾಮ, ಧ್ಯಾನ, ಮೆಡಿಟೇಷನ್ ಅಂತಕ್ಕಂಥದ್ದು ನೀವು ಮಾಡ್ತಾ ಇದ್ರೆ ಏನು ಮಾಡುತ್ತೆ, ಮೊದಲನೇದು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಯಾವಾಗ ನೀವು ಧ್ಯಾನವನ್ನು, ಮೆಡಿಟೇಷನ್ನು, ವ್ಯಾಯಾಮಗಳನ್ನು ನೀವು ಮಾಡ್ತಾ ಇರ್ತೀರ, ಆವಾಗ ನಮ್ಮ ದೇಹ ಕರೆಕ್ಟಾಗಿರುತ್ತೆ ಮತ್ತು ನಮಗೆ ಹಸು ಅನ್ನೋದು ಹುಡ್ಸುತ್ತೆ. ಯಾವಾಗ ಹಸು ಊಟ ಮಾಡ್ಬೇಕನ್ಸುತ್ತೆ, ಹಸು ಜಾಸ್ತಿ ಮಾಡುತ್ತೆ ಮತ್ತು ನೀರಿನ ದಾಹ ಮಾಡಿಸುತ್ತೆ ಸ್ನೇಹಿತರೆ. ಇವೆರಡೂ ನಮಗೆ ಯಾವಾಗ ಮಾಡಿಸುತ್ತೆ, ಆವಾಗ ನಾವು ಸಮಯಕ್ಕೆ ಕರೆಕ್ಟಾಗಿ ಊಟ ಮಾಡ್ತೀವಿ, ದಾಹ ಅನ್ಸುತ್ತಂತ ನಾವಾಗ ನೀರು ಕುಡಿತಾ ಇರ್ತೀವಿ. ಆದ್ದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ಅದರಿಂದ ನಾನು ನಿಮ್ಗೆ ಹೇಳ್ತೀನಿ, ಪ್ರತಿನಿತ್ಯ ಧ್ಯಾನ, ಯೋಗ, ವ್ಯಾಯಾಮ ಇವುಗಳು ಯಾವುದಾದ್ರೂ ನೀವು ಒಂದು ಪ್ರತಿನಿತ್ಯ ಮಾಡೋದ್ರಿಂದನೇ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಅದರಿಂದ ಕಿಡ್ನಿ ಸ್ಟೋನ್ ಇರೋನು ಇದನ್ನು ಬಳಸಿ, ಮತ್ತು ಕಿಡ್ನಿ ಸ್ಟೋನ್ ಇಲ್ದಿರೋರು ಕೂಡ ನೀವು ತಿಂದರೆ ಏನು ತೊಂದರೆ ಇರಲ್ಲ. ಇನ್ನು ನಿಮ್ಮ ಮೂತ್ರಪಿಂಡದಲ್ಲಿ ಇರತಕ್ಕಂಥ ಕೆಲವೊಂದು ರೋಗಗಳು ಕೂಡ ಇದು ನಿವಾರಣೆ ಮಾಡತಕ್ಕಂಥದ್ದು ಶಕ್ತಿ ಇದರಲ್ಲಿ ಇದೆ ಸ್ನೇಹಿತರೆ. ಮತ್ತು ಇದರಲ್ಲಿ ನೀರು ಕೂಡ ಕುಡಿತಾರೆ. ನಾನು ಅದನ್ನು ಒಂದು ಮುಂದಿನ ದಿನಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇದನ್ನು ನೀವು ಡೈರೆಕ್ಟಾಗಿ ಬಳಸಿ ಸ್ನೇಹಿತರೆ. ಹಳ್ಳಿಗಳಲ್ಲಿ ಇರ್ತೀರಾ, ದಯವಿಟ್ಟು ನೀವು ಹಳ್ಳಿಗಳಲ್ಲಿ ಇದು ಸಿಗಲ್ಲ ಅಂತಂದರೆ ಸಿಟಿಗಳಲ್ಲಿ ಸಿಗುತ್ತೆ. ಇದು ಏನು ಜಾಸ್ತಿ ಇರಲ್ಲ ಸ್ನೇಹಿತರೆ. ನಿಮಗೆ ₹10 ₹20 ಕೊಟ್ಟರೆ ಸಾಕು ಸ್ನೇಹಿತರೆ, ಇಷ್ಟು ಸಿಗುತ್ತೆ. ಒಂದು ಹೊತ್ತಿಗೆ ನೀವು ಇದನ್ನು ಇಷ್ಟು ತಿನ್ಬೋದು. ಅರ್ಥ ಆಯ್ತಾ? ನಿಮಗೆ ಜಾಸ್ತಿ ಖರ್ಚೇನಾಗಲ್ಲ. ಆದರೆ ನಿಮಗೆ ಹಳ್ಳಿಗಳಲ್ಲಿ ಸಿಗಲ್ಲ ಅಂತಂದರೆ ಕೆಲವೊಬ್ಬರು ನೀವು ಬಾಳೆ ಗಿಡವನ್ನು ಹಾಕಿರ್ತೀರ, ಅದನ್ನು ಕಟ್ ಮಾಡಿ ಕೂಡ ನೀವು ಉಪಯೋಗಿಸ್ಬೋದು. ಸಿಗದೇ ಇರತಕ್ಕಂಥ ಟೈಮಲ್ಲಿ ನೀವು ಸಿಟಿಗಳಲ್ಲಿ ನೀವು ಹೋಗುವಾಗ ಅಲ್ಲಿ ಸಿಗುತ್ತೆ. ಇದು ಜಾಸ್ತಿ ರೇಟ್ಗಳು ಏನು ಇರಲ್ಲ. ಆದರೆ ನೀವು ಇದನ್ನು ಕಂಟಿನ್ಯೂಯಾಗಿ 4 ವಾರ ಬಳಸಿ, ಫಸ್ಟು ಸ್ಕ್ಯಾನಿಂಗ್ ತೆಗೆಸಿ ಅದು ಹೆಂಗಿದೆ, ಅದಾದ 1 ತಿಂಗಳಾದಮೇಲೆ ಮತ್ತೆ ನೀವು ಅದನ್ನು ಸ್ಕ್ಯಾನಿಂಗ್ ಹೋಗಿ ನೀವು ಒಂದು ಸತಿ ಚೆಕ್ ಮಾಡಿ ನೋಡಿ ಸ್ನೇಹಿತರೆ. 100% ನಿಮಗೆ ಕಿಡ್ನಿ ಸ್ಟೋನ್ ಅನ್ನೋದು ಹೋಗಿಬಿಟ್ಟಿರುತ್ತೆ. ಅದಾದ ನಂತರ ನೀವು ಪ್ರತಿನಿತ್ಯ ನೀರು 3-4 ಲೀಟರ್ ನೀರು ಕುಡಿತಾ ಬಂದರೆ ನಿಮಗೆ ಮುಂದೆ ಕೂಡ ಬರೋದಿಲ್ಲ. ಮತ್ತು ಪಪ್ಪಾಯ ಹೇಳಿದೆಲ್ಲ, ಮಿತಿಯಾಗಿ ಬಳಸಿ ಸ್ನೇಹಿತರೆ. ಪಪ್ಪಾಯ ಏನು ಮಾಡುತ್ತೆ, ನಮ್ಮ ಜೀರ್ಣಕ್ರಿಯೆಯನ್ನು ಆರೋಗ್ಯವಾಗಿ ಇಟ್ಕೊಳ್ಳುತ್ತೆ ಸ್ನೇಹಿತರೆ. ಆರೋಗ್ಯವಾಗಿ ಅದು ಇಟ್ಕೊಳ್ತಂತಂದರೆ ಆಮೇಲೆ ಇದೇನು ಮಾಡುತ್ತೆ, ಇದು ಕಿಡ್ನಿ ಒಳಗಡೆ ಏನು ಕಲ್ಲಾಗಿರುತ್ತೆ ಅಂತ ಹೇಳಿದ್ವಲ್ಲ, ಆ ಕಿಡ್ನಿ ಕಲ್ಲನ್ನು ಪೂರ್ತಿ ಮತ್ತು ಮೂತ್ರಪಿಂಡ ಏನಿರುತ್ತಲ್ಲ, ಆ ಇಡೀ ಅದಕ್ಕೇನು ಬರತಕ್ಕಂಥ ಕಾಯಿಲೆಗಳಿಗೆಲ್ಲಕ್ಕೂ ಇದು ರಾಮಬಾಣ ಇರೋ ಥರ ಸ್ನೇಹಿತರೆ. ಸೊ ಅದರಿಂದ ಇವತ್ತಿನ ಈ 2 ಮಾಹಿತಿಗಳು ತುಂಬ ನಿಮಗೆ ಇಷ್ಟವಾಯ್ತು ಅಂತ ಹೇಳ್ತೀನಿ ಸ್ನೇಹಿತರೆ. ಮತ್ತು ಇದರ ಬಗ್ಗೆ ಪೂರ್ತಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು SP ಸೂರ್ಯಂ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ, SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಥರ ಹೊಸ ಮಾಹಿತಿಗಳು ಸಿಕ್ಕಿರ್ತವೆ. ಮತ್ತು ಯಾಕೆಂದರೆ ನಿಮಗೆ ನೋಡಿ, ಟೈಮ್ ಇಲ್ಲ, ಏನು ಗೊತ್ತಿಲ್ಲ, ಮತ್ತೊಂದು ಇಲ್ಲ ಅಂತ ಹೇಳ್ತೀರಾ, ವಿಡಿಯೋ ನೀವು ನೋಡ್ತೀರಾ, ಆಗ ನೀವು ಪೂರ್ತಿ ಇದರ ಬಗ್ಗೆ ಅರಿತುಕೊಳ್ಳಿ ಮತ್ತು ಇದನ್ನು ಮಿತವಾಗಿ ಬಳಸಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ
ಸೊ ದಯವಿಟ್ಟು ಎಸ್ ಪಿ ಸುರಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಪ್ರತಿನಿತ್ಯ ನಾವು ಧ್ಯಾನ ಮಾಡೋಣ. ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಅಂತ ನಾವು ಮಾಡಬೇಕಂತಂದರೆ ದಯವಿಟ್ಟು ಎಸ್ ಪಿ ಸುರಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮುಖಾಂತರ ನಾವೆಲ್ಲರೂ ಧ್ಯಾನ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋಣ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನನ್ನ ವಿಡಿಯೋ ಏನೋ ವೇಸ್ಟ್ ಆಗಬಾರ್ದು ಅಂತಂದರೆ ನನ್ನ ವಿಡಿಯೋವನ್ನು ನೋಡಿ ಇದನ್ನು ಅಳವಡಿಸ್ಕೊಳ್ಳಿ ಮತ್ತು ನಿಮ್ಮ ಆರೋಗ್ಯ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇದನ್ನು ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಿ ಮಿತವಾಗಿ ಬಳಸಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಷಯ ಇದಾಗಿತ್ತು ಸ್ನೇಹಿತರೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನು ಹೊಸ ವಿಷಯಗಳನ್ನು ತರೋಣ ಅಂತ ಹೇಳ್ತಾ, ತಮ್ಮೆಲ್ಲರ ಬೆಂಬಲ ನನಗೆ ಬೇಕಾಗಿದೆ. ಅದರಿಂದ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ಎಲ್ಲರಿಗೂ ಧನ್ಯವಾದಗಳು.